ಇಂಗ್ಲೀಷ್ ಮೀಡಿಯಂ. ಓಕೆ, ಸ್ಟಾರ್ಟ್. ನನ್ನ ಹೆಸರು ಸಂಜಯ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾಡೋ ಬಾಧ್ಯತೆಯ ನಿಯಮಗಳು. ಸಾಮಾನ್ಯವಾಗಿ ಗಣಿತ ಎಂದರೆ ಎಲ್ಲರೂ ಬಹಳ ಕಷ್ಟ ಎಂದು ಹೇಳುತ್ತಾರೆ. ಆದರೆ ಗಣಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದು ಎಂದಿಗೂ ಕಷ್ಟವಾಗುವುದಿಲ್ಲ. ನಾವು ಗಣಿತವನ್ನು ದಿನನಿತ್ಯ ಜೀವನದಲ್ಲಿ ಬಳಸುತ್ತೇವೆ. ಗಣಿತವನ್ನು ಕಲಿತರೆ ನಾವು ಜೀವನ ಪೂರ್ತಿ ಮರೆಯುವುದಿಲ್ಲ. ಗಣಿತವನ್ನು ನಾವು ದಿನನಿತ್ಯ ಬಳಸುತ್ತೇವೆ. ಗಣಿತವನ್ನು ಕಲಿತರೆ ವಿಜ್ಞಾನ ಸಹ ಬರುವುದು. ಗಣಿತ ಮತ್ತು ವಿಜ್ಞಾನವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ಮಾಡಲಿನ ಉದ್ದೇಶವಿಷ್ಟೇ. ಚಾಕ್ ಮತ್ತು ಟಾಕಿನ ಹೊರತಾಗಿ 2 ಮತ್ತು 3 ಸಂಖ್ಯೆಗಳಿಂದ ಭಾಗಿಸುವ ಸಂಖ್ಯೆಗಳನ್ನು ಇಲ್ಲಿ ಬಟನ್ ಒತ್ತಿದರೆ ಲೈಟ್ ಹತ್ತುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆ, ಈಗ ಓನ್ಲಿ 2 ಮತ್ತು 3 ಅಷ್ಟ ಮಾಡಿ ಅಥವಾ ಎಲ್ಲ ಅಂದರೆ 2, 3, 4, 5, 6, 7, 7 ಐತೆ. 7, 11 ಅದಾವಲ್ಲ. ಓಕೆ, ಹಂಗಾರೆ 8 ಇರುತ್ತೆ. 9 ಇರುತ್ತೆ. ಉದಾಹರಣೆ 2. ಈ ಬಟನ್ ಹತ್ತುತ್ತೆ ಏಕೆಂದರೆ ಕೊನೆಯ ಸಂಖ್ಯೆ 1. 8, 2, 2, 8. ಇದರಿಂದ 2ರ ಬಾಧ್ಯತೆ ಇವು ಉದಾಹರಣೆಗಳು. 3ರ ಬಾಧ್ಯತೆ 357, 497. ಇವು 3 ಸಮ ಸಂಖ್ಯೆಯನ್ನು ಆ್ಯಡ್ ಮಾಡಬೇಕು. 12 + 3 15. 3 ಸಮ ಸಂಖ್ಯೆ ಆ್ಯಡ್ ಮಾಡಬೇಕು. ಟೋಟಲ್ ಆಲ್ ದ ಡಿಜಿಟ್ಸ್ ಟು ಬಿ ಆ್ಯಡ್. 15. 3 × 5 = 15. 3 ಇಂದ 3 + 15. 7 3 + 5 + 7. ಹೌದಾ? ಯು ಹ್ಯಾವ್ ಟು ಆ್ಯಡ್ ಆಲ್ ದ ಡಿಜಿಟ್ಸ್ ಆಫ್ ದಿ ನಂಬರ್. ಇಲ್ಲ ನೋಡೋದು ಎಕ್ಸ್ಪ್ಲೇನ್ ಮಾಡೋದು. 12 + 3 15. 15 is divisible by 3. ಹೌದಾ? Then this whole number will be divisible by 3. Okay. What about this? 4 + 9 13. 13 + 7 20. 21. 13 ಇದು +7 13. 13 + 7 21. 21 ಆಗುತ್ತಾ? 8 ಮಾಡೋದು. 8 ಮಾಡೋದು. 4 9 8 ಮಾಡೋದು. ಈಗ ನೀವೇ ವಿಚಾರ ಮಾಡೋದು. 7 ಇದು 9 + 16. 16 + 4 20. 20 is not divisible by 3. ಅದು 8 ಮಾಡೋದು. ಇದನ್ನ ನೀನು 8 ಮಾಡಬೇಕು ಇಲ್ಲ 5 ಮಾಡಬೇಕು. ರಾಂಗ್ ಅದು ತಿದ್ದಿ ಬಿಡೋದು. 8 ಮಾಡೋದು. ರಾಂಗ್ ಅದು. ಯಾಕಂದ್ರೆ ನೀ ಹೇಳೋ ಪ್ರಿನ್ಸಿಪಲಿಗೂ ಅಲ್ಲಿರೋ ನಂಬರ್ಗೂ ತಪ್ಪು. ಅದಲ್ಲ 4 9 8 ಮಾಡೋದು. 7 ಇದ್ದಿದ್ದು 8 ಆ್ಯಡ್ ಮಾಡೋಷ್ಟೇ. 4 9 8. ಅವಾಗ ಏನಾಗುತ್ತೆ? 9 + 4 13. 13 + 8 21. 21 is divisible